ಅಹಂಕಾರ ತ್ಯಾಗ, ಅಹಂಕಾರ ಮತ್ತು ಅಹಂಕಾರ ಗುಣಗಳಿನವೆ ಅವ್ನು ತ್ಯಾಗ ಮಾಡುವಂತಹದ್ದು ಅದು ಅವಶ್ಯಕ ಅಂತ. ಯಾಕಂದ್ರೆ ಇದು ಗ್ರಹ ಆಗ್ಬೇಕಾದ್ರೆ ಒಂದು ನಾವು ಮಿಥ್ಯಾ ಹೊರಗಿನ ನಾವು ಸುಖ ದುಃಖ ಹೊರಗಿನ ಬಾಹ್ಯ ಇದು ಪರಿಣಾಮಗಳವೆ. ಅದ್ರ ಪರಿಣಾಮಕ್ಕೆ ನಾವು ಮಹತ್ವ ಸತ್ಯ ತಿಳ್ಕೊಂಡು ಅದನ್ನೆತ್ತಿದ್ವಿ ಅಂದ್ರೆ ಇದು ಈ ತರದ ಅಂತರ್ಮುಖ ಪ್ರವೃತ್ತಿ ಸಾಧ್ಯ ಆಗುದಿಲ್ಲ. ಅದಕ್ಕೆ ನಾವೇನು ಹೊರಗಿಂದ ಇದೆ ಜೀವಗುಣಗಳು ಅಂತೀನವ, ಲೋಭ ಮೋಹ ಆಶಾ ಮತ್ತು ಎಷ್ಟು ಗುಣಗಳು ಅವನ್ ಬಿಟ್ಟಾಗ ನಮ್ಗೆ ಏನಾಗ್ತದೆ, ಇಲ್ಲಾಂದ್ರೆ ಏನಾಗ್ತದೆ ಇದು ನಮ್ಗೇನು ಪ್ರವೃತ್ತಿ ಇದೆ ಇದು ತನ್ನ ಸ್ವರೂಪದ್ದು ಏನು ಅನುಭವ ಅದು ಬಿಟ್ಟೇ ಬಿಡ್ತದೆ. ಬಿಟ್ಟಿದ್ದ ಅದು ಅದಕ್ಕೆ ಹೋಗ್ತದೆ. ಅದಕ್ಕೆ ಅದನ್ನ ತ್ಯಾಗ ಮಾಡುವಂತ ಇದಕ್ಕೆ ನಮ್ಮ ಸ್ಥಿತಿ ಯಾವ ವಿರುದ್ಧದ ಅಂತಹ ಗುಣಗಳನ್ನು ತ್ಯಾಗ ಮಾಡುವಂತಹದ್ದು ಎರಡು ನಾವು ಕೆಲಸ ಮಾಡಬೇಕು. ಅಹಂಕಾರ ತ್ಯಾಗ ಮತ್ತು ತನ್ನ ನಿಜ ಸ್ಥಿತಿ ಅನುಸಂಧಾನ, ತಾನು ನಿಜ ಸ್ಥಿತಿ ಇರೋದು. ಹೊರಗಿನ ನಾವು ಲೋಹ ಮೋಹಾದಿಗಳನ್ನು ಮಾಡಿದ್ವಿ ಅಂದ್ರೆ ಅಹಂಕಾರ ಗಟ್ಟಿ ಆತಕ್ಕೆ ಆಗ್ತದೆ. ಅಹಂಕಾರ ಇಲ್ಲದಂತೂ ನಮಗೆ ತನ್ನ ಇರ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಅಹಂಕಾರ ತ್ಯಾಗ ಮತ್ತು ಎರಡು ತಿನ್ನಕ್ಕೆ ಎರಡು ಇರುತ್ತೆ. असत्क्रियाते सोडले असत्क्रियाते सोडली सत्क्रियाते वाढविली सत ಸ್ವಸ್ವರೂಪ ಸ್ಥಿತಿ ಬಳಾವಲಿ ಯಾ ನಾವ ಸಾಧಕ. ಅಂದ್ರೆ ಇದಕ್ಕೆ ವಿರುದ್ಧ ಅದು ಯಾವ ಅಂದ್ರೆ ಅಹಂಕಾರ ಮತ್ತು ಅಹಂಕಾರ ಜೀವ ಗುಣಗಳಿರಬೇಕು. ಅದು ನಮ್ಮ ಅನುಸಂಧಾನಕ್ಕೆ ವಿರುದ್ಧವಂತ. ಅದಕ್ಕೆ ಅವನು ಅಂತ ವ್ಯವಸ್ಥೆ ಮಾಡಬೇಕು. ನಾವು ಲೋಭನೂ ಮಾಡ್ತೀವಿ, ಇದಕ್ಕೆ ನಾವು ಈ ಸಂಬಂಧ ಇಲ್ಲ ಅಂತ ನಾವು ಅಸಂಗ ವ್ಯಕ್ತಿಯೂ ಸಾಧ್ಯ ಇಲ್ಲ. ಲೋಭ ನಮ್ಮನ್ನು ಅಡ್ಡಿ ಮಾಡ್ತದೆ. ಅದಕ್ಕೆ ಆ ಲೋಹ ಜೀವನದ ಅವನು ಬಿಡುವಂತಹದ್ದು ನಾವು ಅದನ್ನ ಏನ್ ಮಾಡಬೇಕು, ಜೀವನ